ಎಸ್ಪೆಷಲಿ ಭಾರತ ತಂಡ ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲರಿಗೂ ಟೀ ಶರ್ಟ್ ಅನ್ನ ಕೊಡಲಾಗಿದೆ. ಆ ಟೀ ಶರ್ಟ್ ಅನ್ನ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಆ ಟೀ ಶರ್ಟ್ ಮೇಲೆ ಚಾಂಪಿಯನ್ಸ್ಗಳಿಗೆ BCCI ಲೋಗೋ ಇದೆಯಲ್ಲ, ಎಡಭಾಗದಲ್ಲಿ ಹೃದಯ ಭಾಗದ ಹತ್ರ BCCI ಲೋಗೋ ಇದೆ. ಅದ್ರ ಮೇಲೆ 2 ಸ್ಟಾರ್ ಇರುವಂತ ಒಂದು ಟೀ ಶರ್ಟ್ ಅನ್ನ ಕೊಡಲಾಗಿದೆ, ಜರ್ಸಿಯನ್ನ ಕೊಡಲಾಗಿದೆ, ವಿಶೇಷವಾಗಿ ರೆಡಿ ಮಾಡಲಾಗಿರುವಂತ ಜರ್ಸಿ. ಅದೇನಪ್ಪ 2 ಸ್ಟಾರ್ ಅಂದ್ರೆ, 2007ರಲ್ಲಿ ಒಂದು T20 ವರ್ಲ್ಡ್ ಕಪ್, ಇನ್ನೊಂದು 2024ರಲ್ಲಿ T20 ವರ್ಲ್ಡ್ ಕಪ್ ಅನ್ನ ಗೆದ್ದಿರುವಂತ ಒಂದು ಪ್ರತೀಕವಾಗಿ ಆ ಒಂದು ಚಾಂಪಿಯನ್ಸ್ ಜರ್ಸಿಯನ್ನ ಕೊಡಲಾಗಿರುವಂಥದ್ದು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾತನಾಡ್ತಾ ಹೋಗ್ತೀನಿ. ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬೆಳಗ್ಗೆಯಿಂದಲೂ ಕೂಡ ಯಾವ ರೀತಿಯಾದಂಥ ಸಂಭ್ರಮ ಮನೆ ಮಾಡಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ವಿ. ಸ್ಪೆಷಲಿ ವಿಶೇಷ ಆತಿಥ್ಯವನ್ನ ಕೊಟ್ಟಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಭಾರತಕ್ಕೆ ಬಂದ ಬಳಿಕ ಸುಮಾರು 10:30-11 ಗಂಟೆಗೆ ಟೀಮ್ ಇಂಡಿಯಾ ಆಟಗಾರರೆಲ್ಲರೂ ಕೂಡ ಪ್ರಧಾನಮಂತ್ರಿಯವರ ನಿವಾಸಕ್ಕೆ ಹೋಗಿದ್ರು. ಈಗ ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀವಿ ನಿಮಗೆ. ಮರೀನಾ ಡ್ರೈವ್ ಅಲ್ಲಿಂದ ವಾಂಖೆಡೆ ಸ್ಟೇಡಿಯಂವರೆಗೂ 2.2 ಕಿಲೋಮೀಟರ್ ಇದೆ. ರೋಡ್ ಶೋವನ್ನ ಮಾಡಲಾಗುತ್ತೆ. ಮಳೆ ಬರ್ತಾ ಇದೆ, ಮಳೆಯನ್ನು ಕೂಡ ಲೆಕ್ಕಿಸದೆ ಬಂದಿದ್ದಾರೆ ಅಭಿಮಾನಿಗಳು. ಮಳೆ ಬರ್ತಾ ಇರೋದು ಗುರು, ಇವತ್ತು ಬರುತ್ತೆ ನಾಳೆನೂ ಬರುತ್ತೆ. ಆದರೆ ಟೀಮ್ ಇಂಡಿಯಾದ ಪ್ಲೇಯರ್ಸ್ ಯಾವಾಗಲೂ ಬರ್ಲಿಕ್ಕಾಗತ್ತಾ? ಇಲ್ಲ ಅಲ್ವಾ? ಈ ರೀತಿಯಾದಂಥ ಸಂಭ್ರಮ ಮತ್ತೆ ಸಿಗುತ್ತಾ? ಇಲ್ಲ ಅಲ್ವಾ? ಸೊ ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿ ಬಳಗ ಸೇರಿರುವಂಥದ್ದು. ನ್ಯೂಸ್ 18ನಿಂದ ಅಲ್ಲಿರುವಂಥ ನಮ್ಮ ಪ್ರತಿನಿಧಿ ಕಳಿಸ್ತಾ ಇರುವಂಥ ದೃಶ್ಯಾವಳಿ ತೋರಿಸ್ತಾ ಇದೀವಿ. ಮತ್ತೊಂದು ಕಡೆ ಇದು ವಾಂಖೆಡೆ ಸ್ಟೇಡಿಯಂನ ದೃಶ್ಯಾವಳಿ. ಮುಂಬೈನ ವಾಂಖೆಡೆ ಸ್ಟೇಡಿಯಂನಿಂದ ಬರ್ತಾ ಇರುವಂಥ ನೇರ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದೀವಿ. ಇಲ್ಲಿ ಅಭಿನಂದನಾ ಸಮಾರಂಭ, ಸನ್ಮಾನವನ್ನ ಕೂಡ ಮಾಡಲಾಗುತ್ತೆ. ಘೋಷಣೆ ಮಾಡಿರುವಂತ 125 ಕೋಟಿ ಘೋಷಣೆ ಮಾಡಲಾಗಿದೆಯಲ್ಲ ಪ್ರೈಸ್ ಅನ್ನ, ಅದನ್ನ ಕೊಡಲಾಗುತ್ತೆ. ಮಳೆ ಸ್ವಾಗತಿಸ್ತಾ ಇದೆ ನಮ್ಮ ಆಟಗಾರರನ್ನ. ಖುಷಿಲಿ ವರ್ಣ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಮುಂಬೈಗೆ ಬಂದಂತ ಸಂದರ್ಭದಲ್ಲಿ ಮಳೆ ಇದ್ರೂ ಕೂಡ ಟೀಮ್ ಇಂಡಿಯನ್ ಪ್ಲೇಯರ್ಸ್ ಓಪನ್ ಗ್ರೌಂಡ್ ಅಂದ್ರೆ ಓಪನ್ ಬಸ್ಸಲ್ಲಿ ಹೋಗುವಂತ ಸಾಧ್ಯತೆ ಇರುತ್ತೆ. ಮಳೆಯಲ್ಲೂ ಕೂಡ ಮಿಂದೆದ್ದು ತಮ್ಮ ಖುಷಿಯನ್ನ ವ್ಯಕ್ತಪಡಿಸಲಿದ್ದಾರೆ ಅಂತ ಕಾಣಿಸುತ್ತೆ. ಕಾದ್ ನೋಡೋಣ, ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಈಗ ಬೆಂಗಳೂರಿನಲ್ಲಿ ಹೇಗಿದೆ ಸಂಭ್ರಮ ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಮಂಜು, ಜೂನ್ 29 ಇಡೀ ಭಾರತೀಯ ಕ್ರಿಕೆಟ್ ಪ್ರೇಮಿಗಳು ಮರೆಯದಂತಹ ದಿನ. ಬಿಕಾಸ್ ಅದ್ಭುತವಾಗಿ ಆಡಿ ಭಾರತ ಹೆಮ್ಮೆ ಪಡುವ ರೀತಿಯಲ್ಲಿ ನಮ್ಮ ಟೀಮ್ ಇಂಡಿಯಾದ ಪ್ಲೇಯರ್ಸ್ಗಳು ಗೆದ್ದು ಬೀಗಿದ್ದನ್ನು ನೋಡಿದ್ವಿ. ಆ ಗುಂಗಲ್ಲೇ ಈಗಲೂ ಕೂಡ ನಮ್ಮ ಕ್ರಿಕೆಟ್ ಅಭಿಮಾನಿಗಳು ಇರುವಂಥದ್ದು. ನೀವಿರುವಂಥ ಜಾಗದಲ್ಲಿ ಯಾವ ರೀತಿಯಾದಂಥ ಒಂದು ಜೋಶ್ ಇದೆ, ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಖುಷಿಯನ್ನ ಹೇಳ್ತಾ ಇದ್ದಾರೆ ಅಂತ? ಖಂಡಿತವಾಗ್ಲೂ ಪೃಥ್ವಿ, ಯಾಕಂದ್ರೆ 2011 ಬಳಿಕ ಇಂಡಿಯಾಗೆ ಯಾವುದೇ ವರ್ಲ್ಡ್ ಕಪ್ ಕೂಡ ಬಂದಿರಲಿಲ್ಲ. 2024ರಲ್ಲಿ ಈ ಬಾರಿ ಇಂಡಿಯಾ ವರ್ಲ್ಡ್ ಕಪ್ ಅಂದ್ರೆ T20 ವರ್ಲ್ಡ್ ಕಪ್ ಗೆದ್ದಿರುವಂತದ್ದು. 29ನೇ ತಾರೀಕು ಮ್ಯಾಚ್ ಎಲ್ಲರೂ ಕೂಡ ನೋಡಿದ್ದಾರೆ. ಅವತ್ತು ಇಂಡಿಯಾ ಪರ್ಫಾರ್ಮೆನ್ಸ್ ಕೂಡ ಎಲ್ಲರಿಗೂ ಗೊತ್ತಾಗಿದೆ. ಇನ್ನೂ ಕೂಡ ಅಷ್ಟೇ ಭಾರತ ವಿಶ್ವಕಪ್ ಗೆದ್ದಿರುವಂತಹ ಗುಂಗಲ್ಲಿ ಅಭಿಮಾನಿಗಳಿರುವಂತದ್ದು ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಈಗಾಗಲೇ ಒಂದಷ್ಟು ಜನ ಕ್ರಿಕೆಟ್ ಅಭಿಮಾನಿಗಳು ರೆಗ್ಯುಲರ್ ಆಗಿ ಇವರು ಕ್ರಿಕೆಟ್ ನ ಫಾಲೋ ಮಾಡುವಂತವರು, ರೆಗ್ಯುಲರ್ ಆಗಿ ತಮ್ಮ ಜೀವನದಲ್ಲಿ ಕ್ರಿಕೆಟ್ ಅನ್ನು ಆಡುವಂತವರು, ಅವ್ರು ಈಗಲೂ ಕೂಡ ಅಷ್ಟೇ ಹರ್ಷವನ್ನ ವ್ಯಕ್ತ ಮಾಡ್ತಿರುವಂತದ್ದು. ಪ್ರತಿಯೊಬ್ಬರು ಕೂಡ ಅಷ್ಟೇ ಖುಷಿಯನ್ನ ವ್ಯಕ್ತ ಮಾಡ್ತಿದ್ದಾರೆ. ಯಾಕಂದ್ರೆ ಸುಮಾರು 13 ವರ್ಷಗಳ ಬಳಿಕ ವಿಶ್ವಕಪ್ ಗೆದ್ದಿರುವಂತದ್ದು. ಈ ನಿಟ್ಟಿನಲ್ಲಿ ಒಂದಷ್ಟು ಜನ ಪ್ಲೇಯರ್ಸ್ ಕೂಡ ಇದ್ದಾರೆ, ಇನ್ನು ಯಂಗ್ ಪ್ಲೇಯರ್ಸ್. ಇವರೆಲ್ಲರೂ ಕೂಡ ಅಷ್ಟೇ ಈ ಒಂದು ಕ್ರಿಕೆಟ್ ನ ಬಗ್ಗೆ ಏನ್ ಮಾತನಾಡ್ತಾರೆ ಅನ್ನೋದು ಅವ್ರನ್ನೂ ಕೂಡ ಅಷ್ಟೇ ಕೇಳೋಣ. ನೀವು ಕೂಡ ಅಷ್ಟೇ ಮ್ಯಾಚ್ ನೋಡಿದೀರಾ, ವರ್ಲ್ಡ್ ಕಪ್ ಫೈನಲ್ ನೋಡಿದ್ರಿ, ಏನ್ ಅನ್ನಿಸ್ತು ಆ ಒಂದು ಫೈನಲ್ ನೋಡಿದಂತ? ಖುಷಿ ಆಯ್ತು ಒಂಚೂರು. ಇಂಡಿಯಾ ಆಫ್ಟರ್ ತುಂಬಾ ದಿವಸ ಕಪ್ ಗೆದ್ದಿದೆ. ಆಮೇಲೆ ಒಂಚೂರು ಬೇಜಾರು ಅಂದ್ರೆ ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್ T20 ಫಾರ್ಮೆಟ್ ಇಂದ. ಒಂಚೂರು ಆಸ್ ಎ ವಿರಾಟ್ ಕೊಹ್ಲಿ ಫ್ಯಾನ್ ಒಂಚೂರು ಡಿಪ್ರೆಷನ್ ಒಂಥರ ಕಡಿಮೆ ಆಗ್ತಿದೆ.
ವಿರಾಟ್ ಕೊಹ್ಲಿ ರಿಟೈರ್ಮೆಂಟ್, ಆಮೇಲೆ ರೋಹಿತ್ ಶರ್ಮಾ ಒಳ್ಳೆ ಕ್ಯಾಪ್ಟನ್ಶಿ ಇತ್ತು T20 ಇವಾಗ ಅವರು ರಿಟೈರ್ಮೆಂಟ್ ಕೊಟ್ಟಿನ T20 ಯಂಗ್ಸ್ಟರ್ ಅದೇ ಕಂಬ್ಯಾಕ್ ಕೊಡಬೇಕು. ಇವತ್ತು ಎಲ್ಲರಿಗೂ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ತಿದ್ದಾರೆ. ಮುಂಬೈಯಲ್ಲಿ ರೋಡ್ ಶೋ ಇದೆ. ಏನ್ ಅನ್ಸುತ್ತೆ ಆಸ್ ಎ ಇಂಡಿಯನ್ ಆಗಿ, ಆಸ್ ಎ ಕ್ರಿಕೆಟ್ ಪ್ಲೇಯರ್ ಆಗಿ ಎಷ್ಟು ಖುಷಿ ಅನ್ಸುತ್ತೆ? ತುಂಬಾ ಖುಷಿ ಆಗ್ತಿದೆ. ಅಲ್ಲಿ ಇಲ್ಲ ಅಂತ ಒಂಥರ ಫೀಲಿಂಗ್ಸ್ ಇದೆ, ಅಲ್ಲಿ ಇದೆ ನನಗೂ ಒಂಚೂರು ಖುಷಿ ಆಗಿತ್ತು, ನೋಡ್ಬೋದಿತ್ತು ಎಲ್ಲರನ್ನ. ಸೊ ಮಿಸ್ಸಿಂಗ್ ಇಟ್. ಇನ್ನೂ ಕೂಡ ಒಂದಷ್ಟು ಜನ ಪ್ಲೇಯರ್ಸ್ ಇಲ್ಲಿ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅವ್ರನ್ನು ಕೂಡ ನಾನು ಮಾತನಾಡಿಸ್ತೀನಿ, ಏನ್ ಹೇಳ್ತಾರೆ ಒಂದು ಕ್ರಿಕೆಟ್ ನ ಬಗ್ಗೆ ಅಂತ. ನೀನು ಕ್ರಿಕೆಟ್ ನೋಡ್ತೀಯಾ? ಹೌದು. ಓಕೆ, ಏನ್ ಅನ್ನಿಸ್ತು ಇಂಡಿಯಾ ವರ್ಲ್ಡ್ ಕಪ್ ಫೈನಲ್ಸ್ ನೋಡಿ ಒಂಥರ ಇದು ಆಗ್ತು. ಹಂಗೆ ರೋಹಿತ್ ಶರ್ಮಾ ಮೇಲೆ ಎಕ್ಸೆಪ್ಟ್ ಇತ್ತು. ಆದ್ರೆ ವಿರಾಟ್ ಕೊಹ್ಲಿ ಲಾಸ್ಟ್ ಇಂದ ಆಡಿರ್ಲಿಲ್ಲ, ಅದಕ್ಕೆ ರೋಹಿತ್ ಶರ್ಮಾ ಜಾಗದಲ್ಲಿ ವಿರಾಟ್ ಕೊಹ್ಲಿ ಆಡ್ಬಿಟ್ಟು ದೊಡ್ಡ 76 ಆಮೇಲೆ ಅದು ನೋಡಿ MS ಧೋನಿದು ನಾಪ್ಕ ಬಂತು. ಫೈನಲ್ಸ್ 2007 ಅಲ್ಲಿ ನಡೆದಿದ್ದು ವರ್ಲ್ಡ್ ಕಪ್ ಅಗೇನ್ಸ್ಟ್ ಪಾಕಿಸ್ತಾನ್ ನಡೆದಿದ್ದು ನಾಪ್ಕ ಬಂತು. ಆಮೇಲೆ ಇವತ್ತು ಪ್ರೌಡ್ ಆಗ್ತೀರಾ ಆಸ್ ಅ ಇಂಡಿಯನ್ ಸೀಯಿಂಗ್ ದ T20 ವರ್ಲ್ಡ್ ಕಪ್ ಆಫ್ಟರ್ 13 years in 2024. ಓಕೆ, ಇವತ್ತು ಎಲ್ಲಾ ಪ್ಲೇಯರ್ಸ್ ವರ್ಲ್ಡ್ ಕಪ್ ಇಟ್ಕೊಂಡು ರೋಡ್ ಶೋ ಮಾಡ್ತಾರೆ. ಆ ಮೂಮೆಂಟ್ ನೋಡ್ತಿದ್ರೆ ಏನ್ ಅನ್ಸುತ್ತೆ ಅಂತ? ಪ್ರೌಡ್ ಆಸ್ ಅ ಇಂಡಿಯನ್. ಓಕೆ, ಪ್ರತಿಯೊಬ್ಬ ಪ್ಲೇಯರ್ ಕೂಡ ಅಷ್ಟೇ ಪ್ರೌಡ್ ಫೀಲ್ ಆಗ್ತಿರುವಂತದ್ದು ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ. ಎಲ್ಲರೂ ಕೂಡ ಅಷ್ಟೇ ಕ್ರಿಕೆಟ್ ನ ಪ್ಲೇಯರ್ಸ್. ಇವ್ರನ್ನು ಕೂಡ ಅಷ್ಟೇ ನಾನು ಮಾತನಾಡಿಸಿನ ಒಬ್ಬೊಬ್ಬರನ್ನೇನು. ಸರ್, ನೀವು ಕೂಡ ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಿ ಇಂಡಿಯಾ 13 ವರ್ಷಗಳ ಬಳಿಕ ಒಂದು ವರ್ಲ್ಡ್ ಕಪ್ ಗೆದ್ದಿದೆ. ಇವತ್ತು ಎಲ್ಲಾ ಪ್ಲೇಯರ್ಸ್ಗೂ ಗ್ರ್ಯಾಂಡ್ ವೆಲ್ಕಮ್ ಮಾಡ್ತಿದ್ದಾರೆ, ರೋಡ್ ಶೋ ಮಾಡ್ತಿದ್ದಾರೆ. ಏನ್ ಫೀಲ್ ಅನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ. 23 ವರ್ಲ್ಡ್ ಕಪ್ ಬರಬೇಕಿತ್ತು, ಬಟ್ ವಿ ಲಾಸ್ಟ್ ಇನ್ ವೆರಿ ಎಂಡ್ ಮೂಮೆಂಟ್. ಈ ಸತಿ ಆ ಲೈನ್ ಕ್ರಾಸ್ ಮಾಡಿದ್ದು ಟೀಮ್ ಎಫರ್ಟ್ ಅಂತ ಗೊತ್ತಾಗುತ್ತೆ. 30 of 30 ಬೇಕಿದ್ದಾಗ ಅಲ್ಲಿಂದ ಅವರು ಮ್ಯಾಚ್ ಹೇಳಿದ್ರು. ಎವ್ರಿ ಒನ್ ಕೆಪ್ ದೇರ್ ನರ್ವ್, ಅದು ಮೇನ್ ಇದ್ದಿದ್ದಲ್ಲ. ಎಲ್ಲರೂ ಒಟ್ಟಿಗೆ ಟೀಮಲ್ಲಿ ಆಡಿದ್ರು. ವಿರಾಟ್ ಕೊಹ್ಲಿನೂ ಅಷ್ಟೇ ಲಾಸ್ಟ್ T20 ಮ್ಯಾಚಸ್ ಕ್ರಿಟಿಸೈಸ್ ಮಾಡ್ತಿದ್ರು, ರನ್ಸ್ ಬಂದಿಲ್ಲ ಅಂತ. ಬೇಕಿದ್ದ ಟೈಮಲ್ಲಿ ಡೆಲಿವರ್ ಮಾಡಿದ್ರು. ಅದೇ ಹೇಳಬೇಕು ಅಂದರೆ ವರ್ಲ್ಡ್ ಕಪ್ಪು ಒಬ್ಬ ಯಾರು ಔಟ್ ಪರ್ಫಾರ್ಮ್ ಮಾಡಿಲ್ಲ, ಫುಲ್ ಕಲೆಕ್ಟಿವ್ ಆಗಿ ಟೀಮ್ ಆಗಿ ಆಡಿ ಗೆಲ್ಸಿದ್ದಾರೆ. ಅದಕ್ಕೆ ತುಂಬ ಖುಷಿ. ಪೃಥ್ವಿ, ಹೀಗೆ ಪ್ರತಿಯೊಬ್ಬ ಅಭಿಮಾನಿಯು ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಗರ್ವದಿಂದ ಹೇಳ್ತಿರುವಂತದ್ದು. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಪ್ರತಿಯೊಬ್ಬ ಪ್ಲೇಯರ್ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ವಿರಾಟ್ ಕೊಹ್ಲಿ ಈ ಒಂದು ಸೀರೀಸ್ ನಲ್ಲಿ ಆಡ್ತಿಲ್ಲ ಅಂತ ಕ್ರಿಟಿಸೈಸ್ ಮಾಡ್ತಿದ್ರು. ಆದ್ರೆ ಫೈನಲ್ ನಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ತುಂಬಾ ಅದ್ಭುತವಾಗಿತ್ತು. ಎಲ್ಲರ ಒಂದು ಪರಿಶ್ರಮದಿಂದ ಇವತ್ತು ನಮ್ಮ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟರು, ವರ್ಲ್ಡ್ ಕಪ್ ಅನ್ನ ಗೆದ್ದುಕೊಟ್ರು ಅನ್ನುವಂತ ಒಂದು ಸಂತೋಷವನ್ನು ಕೂಡ ವ್ಯಕ್ತ ಮಾಡ್ತಿದ್ದಾರೆ ಪೃಥ್ವಿ. ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, 5 ದಿನಗಳಿಂದಲೂ ಕೂಡ ಅಂದ್ರೆ ಈ ವರ್ಲ್ಡ್ ಕಪ್ ಗೆದ್ದ 5 ದಿನ ಆಯಿತು. ಆ ಸಂಭ್ರಮ ಎಲ್ಲೂ ಚೂರು ಕಡಿಮೆ ಆಗಿಲ್ಲ. ಆ ಗುಂಗಲ್ಲೇ ಇದ್ದಾರೆ ಕ್ರಿಕೆಟ್ ಪ್ರೇಮಿಗಳು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಆರಂಭ ಮಾಡ್ತೀನಿ ನಾನು. ನಮ್ಮ ಜೊತೆ ಶ್ರೀನಿವಾಸ್ ಮೂರ್ತಿ ಸರ್ ಅಲಿಯಾಸ್ ಜಾನಿ ಅವರು, ಕ್ರಿಕೆಟ್ ವಿಶ್ಲೇಷಕರು. ಯಾರಿಗೆ ಗೊತ್ತಿಲ್ಲ ಹೇಳಿ, ನೋಡ್ತಾನೆ ಇರ್ತೀರಾ, ಅವ್ರ ಮಾತನ್ನು ಕೇಳ್ತಾನೆ ಇರ್ತೀರಾ. ಕನ್ನಡದಲ್ಲಿ ಕಮೆಂಟ್ರಿ ಕೇಳುವಂಥ ಸಂದರ್ಭದಲ್ಲಿ ಇವ್ರ ವಾಯ್ಸನ್ನು ಮಿಸ್ ಮಾಡ್ಕೊಳ್ದಲೇ ಇರಲಿಕ್ಕೆ ಚಾನ್ಸೇ ಇಲ್ಲ ಅಂದ್ಕೊಳ್ತೀನಿ. ಸರ್, ವೆಲ್ಕಮ್ ಟು ದ ಡಿಸ್ಕಷನ್. ಈಗ ಥ್ಯಾಂಕ್ಸ್. ಇನ್ನು ಟೀನಾ ಪುನ್ನಪ್ಪ ಅವರು ಮಾಡೆಲ್, ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಮುಂಬೈಯಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಸೆಲೆಬ್ರೇಷನ್ ನಡೀತಾ ಇದೆಯಲ್ಲ, ಅಲ್ಲಿಂದ ಜಾಯ್ನ್ ಆಗ್ತಾ ಇರುವಂಥದ್ದು. ಟೀನಾ ಪುನ್ನಪ್ಪ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮಾತನಾಡ್ತೀನಿ ನಿಮ್ಮನ್ನ. ಶ್ರೀನಿವಾಸ ಮೂರ್ತಿ ಸರ್, ಇದೊಂದು ಐತಿಹಾಸಿಕ ಕ್ಷಣ, ಸಂಭ್ರಮದ ಕ್ಷಣ. ಏನು ಹೇಳಿದ್ರು ಕಡಿಮೆ ಅಂತಲೇ ಅನಿಸುತ್ತೆ. ಬಟ್ ಯಾರು ಕೂಡ ಅವತ್ತಿನ ದಿನವನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಸತತವಾಗಿ 5 ಬಾರಿ ಫೈನಲ್ ಬಂದಿದ್ವಿ, ಆದರೂ ಕೂಡ ಈ ಬಾರಿ ಮತ್ತೆ ನಿರಾಸೆ ಅನುಭವಿಸ್ಬಿಡ್ತೀವೇನೋ ಅನ್ನುವಂಥ ಟೆನ್ಷನ್ ನಡುವೆ 15ನೇ ಓವರ್ ಆದಮೇಲೆ ಕಮ್ಬ್ಯಾಕ್ ಮಾಡಿದ್ಯಲ್ಲ, ಆ ಕ್ಷಣವನ್ನು ನಿಮ್ಮ ಮಾತುಗಳಲ್ಲಿ ಕೇಳಬೇಕು ಅಂತ ಆಸೆ ನನಗೆ, ಹೇಳ್ತಾ ಹೋಗೋದಾದರೆ. ಅಲ್ಲ, ನಿಜ ಹೇಳಬೇಕು ಅಂದರೆ ಆ ಹಂತದಲ್ಲಿ ಮೇ ಬಿ ಇಂಡಿಯಾ ಗೆಲ್ಲೋ ಪರ್ಸೆಂಟೇಜ್ 7% ಅಂತ ಮಾತಾಡ್ತಾ ಇದ್ರು. 7% ಇಂದ 100% ಆಗೋದಿದೆಯಲ್ಲ, ಇದು ಮಿರಾಕಲ್ ಅಂತಲೇ ಹೇಳಬೇಕು. ಯಾಕಂದರೆ ಕ್ರಿಕೆಟ್ ಪಂಡಿತರು ಯಾರಿಗೆ ನೀವು ಆ ಹಂತದಲ್ಲಿ ಕೇಳಿ, 30 balls 30 runs 6 wickets ಇನ್ ಹ್ಯಾಂಡ್, ಯಾರು ಗೆಲ್ತಾರೆ ಅಂದರೆ ಚೇಸ್ ಮಾಡೋರೆ ಫೇವ್ರೇಟ್ಸ್, ಹಾಟ್ ಫೇವ್ರೇಟ್ಸ್ ಅಂತ ಮಾತಾಡ್ತಾ ಇದ್ದು. ಅಲ್ಲಿಂದ ಕಮ್ಬ್ಯಾಕ್ ಮಾಡಿದ್ದಾರೆ ಅಂದರೆ ಈ ಟೀಮು ಸೆಲ್ಫ್ ಬಿಲೀಫ್ ಯಾವ ಥರ ಇಟ್ಕೊಂಡಿದೆ. ಆಮೇಲೆ 2 ಬುಮ್ರಾ ಓವರ್ ಇದ್ದಿದ್ದು ನಮ್ಮ ಕಡೆಗೆ ಏನು ಹೇಳ್ತೀರಾ, ಅದು ಬೂನ್ ಅಂತ ಹೇಳ್ಬೋದು, ವರ ಅಂತ ಹೇಳ್ಬೋದು. ಬಟ್ ಅಗೇನ್ ಆ ವ್ಯಕ್ತಿ ಮ್ಯಾಜಿಕಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಲಾಸ್ಟ್ 5 ಓವರ್ಸಲ್ಲಿ 22 ರನ್ ಕೊಡ್ತೀವಿ, 4 ವಿಕೆಟ್ನ ತೊಗೊಳ್ತೀವಿ, 7 ರನ್ನಿಂದ ಜಯನ ಕಳಿಸ್ತೀವಿ ಅಂದರೆ ಅಮೇಝಿಂಗ್ ಅಲ್ವಾ ಅದು? ಎಸ್, ಹೌದು. ಅದನ್ನು ಈಗಲೂ ಕೂಡ ನಾವು ಗೆದ್ವಾ ಅಂತ ಅನಿಸ್ತಾ ಇರುತ್ತೆ, ಅದನ್ನ ನೆನೆಸ್ಕೊಂಡ್ಬಿಟ್ರೆ. ಆ ರೀತಿಯಾಗಿರುವಂಥ ಕ್ಷಣ ಅದು. ಟೀನಾ ಪುನ್ನಪ್ಪ ಅವ್ರನ್ನ ಮಾತನಾಡ್ತೀನಿ. ಟೀನಾ ಪುನ್ನಪ್ಪ ಅವರೇ, ಮುಂಬೈಯಲ್ಲಿ ಹೇಗಿದೆ ವೆದರ್? ಫಸ್ಟ್ ಅದನ್ನ ಕೇಳ್ಬೇಕು ನಾನು ಆಮೇಲೆ ಮಾತನಾಡ್ತಾ ಹೋಗ್ತೀನಿ ಕ್ರಿಕೆಟ್ ಬಗ್ಗೆ, ಬಿಕಾಸ್ ಇನ್ನೂ ಕೂಡ ಲ್ಯಾಂಡ್ ಆಗಿಲ್ಲ ನಮ್ಮ ಕ್ರಿಕೆಟರ್ಸ್. ಹೌದು, ಆಕ್ಚುಲಿ ವೆದರ್ ಇಸ್ ವೆರಿ ವೆಲ್ಕಮಿಂಗ್ ಸರ್. ಫ್ರಾಂಕ್ಲಿ ಸ್ಪೀಕಿಂಗ್, ಇವತ್ತು ಮಳೆ ಇಷ್ಟ ತನಕ ಮಳೆ ಆಗಿಲ್ಲ. ಇಟ್ ಇಸ್ ಎ ಕ್ಲೌಡಿ ಅಂಡ್ ಅ ನೈಸ್ ಪ್ಲೆಸೆಂಟ್ ವೆದರ್ ಬೇಸಿಕಲಿ. ಅಂಡ್
ಪೀಪಲ್ ಎಲ್ಲರೂ ವೇಟ್ ಮಾಡ್ತಾ ಇದಾರೆ ಟೀಮ್ ಇಂಡಿಯಾ ಲ್ಯಾಂಡ್ ಆಗಕ್ಕೆ. ಪೀಪಲ್ ಆರ್ ಸೆಲೆಬ್ರೇಟಿಂಗ್ ಆನ್ ದೇರ್ ಓನ್ ಆಕ್ಚುಲಿ. ಇಟ್ ಇಸ್ ಲೈಕ್ ಐ ಆಮ್ ಟ್ರೀಟಿಂಗ್ ಯು, ಯು ಆರ್ ಟ್ರೀಟಿಂಗ್ ಮಿ, ಆ ತರ. ಲೈಕ್ ಟೀಮ್ ಇಂಡಿಯಾ ಇಸ್ ಒನ್, ಟೀಮ್ ಇಂಡಿಯಾ ಇಸ್ ಒನ್ ಅಂತ. ಅಂಡ್ ಕಂಪ್ಲೀಟ್ಲಿ ದ ಸ್ಟ್ರೀಟ್ಸ್ ಆಫ್ ಮುಂಬೈ ಆರ್ ಫುಲ್. ಅಂಡ್ ಗೆದ್ದ ದಿನ ಅಂತೂ ಐ ಥಿಂಕ್ ಪೂರಿ ಫುಲ್ ನೈಟ್ ಎಲ್ಲಲ್ಲೂ ಸೆಲೆಬ್ರೇಷನ್ ಇದು. ಎಲ್ಲಲ್ಲೂ ಪಟಾಕ ಎಲ್ಲ ಇದ್ ಮಾಡಿ ಲೈಕ್ ಇಟ್ ವಾಸ್ ಅ ಗ್ರೇಟ್ ಸೆಲೆಬ್ರೇಷನ್. ಅಂಡ್ ಎವ್ರಿಬಡಿ ಆರ್ ವಿತ್ ದ ಓಪನ್ ಆರ್ಮ್ಸ್ ದೇ ಆರ್ ವೆಲ್ಕಮಿಂಗ್ ಆರ್ ಟೀಮ್. ಆಕ್ಚುಲಿ ಅವ್ರು ಬಂದಾದ್ಮೇಲೆ ರೈನ್ ಅಥವಾ ವೆದರ್ ಚೇಂಜ್ ಆಗಿದ್ರೆ ಚೆನ್ನಾಗಿರೋದು, ಅಥವಾ ಅಂದ್ರೆ ಈಗ ಬರ್ಲಿಕ್ಕೂ ಮುಂಚೆ ವೆದರ್ ಚೇಂಜ್ ಆಗ್ಬಿಟ್ಟಿದೆ, ಅದೇ ಒಂದ್ ಸ್ವಲ್ಪ ಕಷ್ಟ ಆಗ್ತಾ ಇರೋದು. ಬಿಕಾಸ್ ಬಂದ್ಬಿಟ್ಟಿದ್ರೆ ಮಳೆಲ್ ನಿಂತ್ಕೊಂಡು ಬೇಕಿದ್ರೆ ರೋಡ್ ಶೋ ಮಾಡ್ಬಿಟ್ಟಿರೋರು ಅನ್ಸುತ್ತೆ. ರೈನಿಂಗ್ ಇನ್ನ ವೆಲ್ಕಮ್ ಮತ್ತೊಂದು ಬೇಕಾ ಆಕ್ಚುಲಿ? ಅಲ್ಲ, ಏನು ಗೊತ್ತಾಗಿರೋದು, ಇದು ಓಪನ್ ಬಸ್ ರೈಡ್ ಅಥವಾ ಡ್ರೈವ್ ಅಂತ ಇರೋದು. ಹಾಗಾಗಿ ಪ್ಲೇಯರ್ಸ್ಗಳು ಆಬ್ವಿಯಸ್ಲಿ ನೆಂದೋಗ್ತಾರೆ ಅನ್ನೋ ಒಂದು ಚಿಂತೆಯಲ್ಲಿ ಪ್ಲೇಯರ್ಸ್ಗಳ ಇಂಟ್ರೆಸ್ಟ್ ಗಮನದಲ್ಲಿ ಇಟ್ಕೊಂಡು ಇದನ್ನ ತಡ ಆಗಿರೋದು. ಅಂದರೆ ಮಳೆ ಬರೋದು ಶುಭ ಸೂಚನೆನೇ ಅಲ್ವಾ? ಹೌದು, ಅವತ್ತು ಬಂದಿತ್ತಲ್ಲ ಮಳೆ. ಆ್ಯಕ್ಚುಲಿ ಗೆದ್ದಿದ್ದಂಥ ಸಂದರ್ಭ ಆದಮೇಲೆ ಮಳೆ ಬರ್ಲಿಕ್ಕೆ ಶುರುವಾಯಿತು. ಎಲ್ಲ ನೆನ್ಕೊಂಡೆ. ಆದರೆ ರೋಹಿತ್ ಶರ್ಮಾ ಅವರು ಅವ್ರ ಮಗಳನ್ನ ಎತ್ಕೊಂಡು ತಿರುಗಾಡಿದ್ದೆಲ್ಲ ನೋಡ್ತಾ ಇದ್ವಲ್ಲ ಮಳೆ ಬರುವಂಥ ಸಂದರ್ಭದಲ್ಲಿ. ಆ ಖುಷಿ, ಮಳೆ ಬಂದ್ರೇನು ಬಿಟ್ರೆ ನಮ್ಗೆ ಒಟ್ಟಿನಲ್ಲಿ ಗೆದ್ವಲ್ಲ ಅನ್ನೋ ಒಂದೇ ಜೋಶ್ ಕಾಣಿಸ್ತಾ ಇದ್ದಿದ್ದು ಅಲ್ಲಿ. ಅಲ್ಲ, ನಾವು ಗೆದ್ದಿದ್ದೀವಿ, ಯೂನಿವರ್ಸಿಟಿ ಎಂಜಾಯ್ ಮಾಡಿದೆ ಅಂತ ಅಲ್ಲಿಗೆ. ಎಸ್ 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 ಸರ್, ಆ ಕ್ಷಣ ಇದೆಯಲ್ಲ, ಅಂದರೆ ನೀವು ಅವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಏನಾಗ್ತಾ ಇತ್ತು ಅಂತ ನೋಡ್ತಾ ಇದ್ರಿ. ಆ ಕ್ಷಣ ಅಂದರೆ ಗೆದ್ವಪ್ಪ, ಅಂದರೆ ನಾವು ಗೆದ್ದಿದ್ದು ಯಾವಾಗ ಸೂರ್ಯಕುಮಾರ್ ಯಾದವ್ ಕ್ಯಾಚ್ ಹಿಡಿದ ತಕ್ಷಣನೇ ಗೆದ್ವು ಅನ್ನುವಂಥ ಫೀಲ್ ಬಂದ್ಬಿಟ್ಟಿತ್ತು. ಆದರೂ ಕೂಡ ಯಾಕೆ ಬೇಕು ಯಾರಾದರೂ ಬಂದು ಗೀಸಾನು, ಬಿಕಾಸ್ ಒಂದು 4 ಬೇರೆ ಹೋಗ್ಬಿಡ್ತು ಆ ಮಧ್ಯದಲ್ಲಿ. ಅದನ್ನು ನೋಡ್ಬೇಕಾದ್ರೆ ಕೊನೆ ಓವರನ್ನು ನೀವು ಹೇಗೆ ಕಣ್ತುಂಬ್ಕೊಂಡ್ರಿ? ಆ ಕೊನೆ ಓವರನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಾ? ಲಾಸ್ಟ್ ಓವರ್ ನೀವು ಅಬ್ಸರ್ವ್ ಮಾಡಿದ್ರೆ 16 ರನ್ ಬೇಕಾಗಿತ್ತು. ಡೇವಿಡ್ ಮಿಲ್ಲರ್, ಕಿಲ್ಲರ್ ಮಿಲ್ಲರ್ ಅಂತ ಫೇಮಸ್ ಆಗಿರೋರು, ಆ ವ್ಯಕ್ತಿ ಸ್ಟ್ರೈಕಲ್ಲಿದ್ದಾರೆ. ಆಮೇಲೆ ಜನರಲಿ ಆ ಟೈಮಲ್ಲಿ ಯಾವ ಏರಿಯಲ್ಲಿ ಹೊಡೆಯೋಕ್ಕೆ ಪ್ರಿಫರ್ ಮಾಡ್ತಾರೆ ಅಂದರೆ ಲೆಗ್ ಸೈಡಲ್ಲಿ. ಆಮೇಲೆ ಆ ಹಂತದಲ್ಲಿ ಆ ಗ್ರೌಂಡಲ್ಲಿ ಗಾಳಿ ಕೂಡ ಅದೇ ದಿಕ್ಕಲ್ಲಿ ಬೀಸ್ತಾ ಇತ್ತು. ಸೊ 6 ಹೊಡೆಯೋದು ಅನುಕೂಲ ಇತ್ತು. ಇದೆಲ್ಲ ಲೆಕ್ಕಾಚಾರ ಹಾಕೊಂಡು ರೋಹಿತ್ ಮತ್ತು ಹಾರ್ದಿಕ್ ಡಿಸ್ಕಷನ್ ಹಾಕೊಂಡಿದ್ದೇನು ಅಂದರೆ, ಅಣ್ಣ ಇವ್ರಿಗೆ ನಾವು ಔಟ್ಸೈಡ್ ಆಫ್ ಸ್ಟಂಪ್ ಹಾಕೋಣ, ಬೇಕಾದ್ರೆ ಅಲ್ಲಿಂದ ಎಳೆದು ಹೊಡಿತಾರ ಹೊಡಿಲಿ, ಅವ್ರ ತಾಕತ್ ತೋರಿಸ್ಕೊಳ್ಳಿ ಅಂತ. ಸೊ ಫಸ್ಟ್ ಬಾಲ್ ನೀವು ಅಬ್ಸರ್ವ್ ಮಾಡಿದ್ರೆ ಹಾರ್ದಿಕ್ ಪಾಂಡ್ಯ ಅವ್ರು ಹಾಕಿದ್ದು ಫುಲ್ ಟಾಸ್ ಔಟ್ಸೈಡ್ ಆಫ್ ಸ್ಟಂಪ್. ಅದೇ ಲೋ ಫುಲ್ ಟಾಸ್ ಔಟ್ಸೈಡ್ ಆಫ್ ಸ್ಟಂಪ್. ಅದೇನಾದರೂ ಸ್ವಲ್ಪ ಕ್ಲೋಸ್ ಟು ಆಫ್ ಸ್ಟಂಪ್ ಅಥವಾ ಮಿಡಲ್ ಸ್ಟಂಪಲ್ಲಿ ಇದ್ದರೆ ಖಂಡಿತ ಅದು ಕಂಟ್ರಿ ಮಿಡ್ ವಿಕೆಟ್ ಅಥವಾ ಕೌ ಕಾರ್ನರ್ ಅಂತ ಕರಿತೀವಲ್ಲ, ಅಲ್ಲಿ ಟಾರ್ಗೆಟ್ ಮಾಡುವ ಸಾಧ್ಯತೆ ಇತ್ತು. ಇದೆಲ್ಲ ಪ್ಲ್ಯಾನ್ ಇತ್ತು. ಈ ಗಾಳಿ ಅನ್ನೋ ಒಂದು ಫ್ಯಾಕ್ಟರು ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರು ಅಂತ ಕೂಡ ಗೊತ್ತಿತ್ತು. ಸೊ ಒಂದ್ಸತಿ ಡೇವಿಡ್ ಮಿಲ್ಲರ್ದು ಆ ಒಂದು ಮ್ಯಾಜಿಕಲ್ ಕ್ಯಾಚ್ ಹಿಡಿದ ಮೇಲೆ ಸೂರ್ಯಕುಮಾರ್ ಯಾದವ್ ಅವರು ಪರ್ಸೆಂಟೇಜು ಕಂಪ್ಲೀಟ್ಲಿ ಭಾರತದ ಕಡೆ ವಾಲಿದ್ದು. ಅಲ್ಲಿಂದ ಹಾರ್ದಿಕ್ ಪಾಂಡ್ಯ ಏನಿದ್ರು ಫಾರ್ಮಾಲಿಟೀಸ್ನ ಕಂಪ್ಲೀಟ್ ಮಾಡಬೇಕಾಯ್ತು. ಅದನ್ನು ಲೀಲಾಜಾಲವಾಗಿ ಕಂಪ್ಲೀಟ್ ಮಾಡಿದ್ರು ಅಂತಲೇ ಹೇಳಬೇಕು. ಟೀನಾ ಪೊನ್ನಪ್ಪ ಅವರೇ, 5 ಡೇಸ್ ಬ್ಯಾಕ್ ನಡೆದಿದ್ದು ಈ ಮ್ಯಾಚು. ಇನ್ನೂ ಕೂಡ ನಾವೆಲ್ಲರೂ ಅದೇ ಗುಂಗಲ್ಲೇ ಇದ್ದೀವಿ, ವರ್ಲ್ಡ್ ಕಪ್ ಗೆದ್ದಂಥ ಗುಂಗಲ್ಲಿ. ನೀವು ಅವತ್ತು ಮ್ಯಾಚ್ ಹೇಗೆ ನೋಡಿದ್ರಿ, ಯಾವ ರೀತಿ ಎಂಜಾಯ್ ಮಾಡಿದ್ರಿ ಅಂತ? ಐ ವಾಸ್ ಆಕ್ಚುಲಿ ದಟ್ ಡೇ ಅದಕ್ಕಿಂತ ಮುಂಚೆ ನಾವು ವೀಕ್ ಅಲ್ಲಿ ಪ್ಲಾನ್ ಗೊತ್ತಿರ್ಲಿಲ್ಲ ಮ್ಯಾಚ್ ಸಡನ್ ಆಗಿದೆ ಅಂತ. ವಿ ಆಕ್ಚುಲಿ ಫಾರ್ಗಾಟ್ ಮೂವಿ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಬಟ್ ಸಡನ್ಲಿ ಇಂಡಿಯಾ ಇಸ್ ಪ್ಲೇಯಿಂಗ್ ಟುಡೇ, ಎವ್ರಿಥಿಂಗ್ ಕ್ಯಾನ್ಸಲ್. ಮನೆಯಲ್ಲಿ ಫ್ರೆಂಡ್ಸ್, ಮೀ ಮತ್ತೆ ಪಾಪ್ಕಾರ್ನ್ ಅಂಡ್ ಚಿಲ್ಲಿಂಗ್ ಆ ತರ ಇತ್ತು. ಇಟ್ ವಾಸ್ ಕಂಪ್ಲೀಟ್ಲಿ ವಿ ಡಿಡ್ ನಾಟ್ ಗೋ ಔಟ್. ಮನೆಯಲ್ಲಿ ಇಟ್ ವಾಸ್ ಕಂಪ್ಲೀಟ್ಲಿ ಡಿಸೈಡೆಡ್. all my friends, girls and all, everybody came home and we were totally celebrating the match. ಈಗ ಮುಂಬೈಯಲ್ಲಿ ಈ ಸೆಲೆಬ್ರೇಷನ್ ನಡೀತಾ ಇದೆ, ಅಲ್ಲಿ ಅವರಿಗೆ ಸನ್ಮಾನ ಎಲ್ಲ ಮಾಡ್ಲಾಗ್ತಾ ಇದೆ. ಆದ್ರೆ ನೀವು ಹೊರಗಡೆ ಇರುವಂತ ಸಂದರ್ಭದಲ್ಲಿ ಅಲ್ಲಿ ನೋಡ್ತಾ ಇದ್ದೀರಾ, ಆ ಜೋಶ್ ಎಲ್ಲ ಕಾಣಿಸ್ತಾ ಇದೆಯಾ ಮುಂಬೈಯಲ್ಲೆಲ್ಲ? Oh yes, completely. The whole town, and I basically stay in the city itself in Andheri. Then totally, completely, everybody will come on the roads. Everybody will come on the roads. They take the flag and everything. Pataka. Everybody are greeting one another. It was totally wonderful to watch. The whole, actually, Mumbai is alive in the night. That's what they say, and it is actually true. Illi late adru, it doesn't matter for them, and they all celebrate. Ellaru but it is like oneness was shown, that unity there with everyone, and everybody from each and every buildings to store full ellaru celebrate ಮಾಡ್ತಾ ಇದ್ರು. ಸರ್, ಮೇ ಬಿ ಸ್ಪೋರ್ಟ್ಸ್ ಒಂದೇ ಅನ್ಸುತ್ತೆ, ಜಾತಿ, ಧರ್ಮ, ಭಾಷೆ, ರಾಜ್ಯ ಎಲ್ಲವನ್ನೂ ಮೀರಿ
ಒಂದು ಒಗ್ಗಟ್ಟನ್ನ ತರುವಂತ ಒಂದು ಶಕ್ತಿ ಇರುವಂತದ್ದು ಅಂದ್ರೆ ಅದು ಸ್ಪೋರ್ಟ್ಸ್ಗೆ, ನೋ ಡೌಟ್. ಇವತ್ತು ನೋಡ್ತಾ ಇದೀವಿ ಆ ರಸ್ತೆ ಈ ಇಮೇಜ್ ಇದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ. ಇದು ಮೆರಿನ್ ಡ್ರೈವ್ ಅಂತ ಕರೆಯೋದು ಇಲ್ಲಿ. ಇಲ್ಲೇನೆ ವಾಂಕಡೆ ಸ್ಟೇಡಿಯಂ ಇರೋದು, ಇಲ್ಲೇನೆ ಕ್ರಿಕೆಟ್ ಕ್ಲಬ್ ಆಫ್ ಇಂಡಿಯಾ ಇರೋದು, ವಾಂಕಡೆ ಸ್ಟೇಡಿಯಂ ಅಲ್ಲೇ BCCI ಹೆಡ್ ಆಫೀಸ್ ಇರೋದು. ಸೊ ಅದಕ್ಕೋಸ್ಕರನೇ ಇಲ್ಲಿ ಮೆರವಣಿಗೆ. ಮೆರಿನ್ ಡ್ರೈವ್ ಬಹಳ ಏನ್ ಹೇಳ್ತೀರಾ, ಒಂದು ಐತಿಹಾಸಿಕ ಸ್ಥಳ. ಓಲ್ಡ್ ಮುಂಬೈ, ಸೋಬೋ ಅಂದ್ರೆ ಸೌತ್ ಬಾಂಬೆ ಅಂತ ಕರಿತೀವಿ. ಫಸ್ಟ್ ಇನಿಷಿಯಲ್ ಸೆಟಲ್ಮೆಂಟ್ ಆಗಿದ್ದೆಲ್ಲ ಇದು ನಾರಿಮನ್ ಪಾಯಿಂಟ್ ಅಂತ ಕರೀತಾರೆ ಈ ಏರಿಯಾಲಿ. ಐತಿಹಾಸಿಕ ಜಾಗ ಇದು. ಇದು ಏನ್ ಹೇಳ್ತೀರಾ, ಒಂದು ಒಳ್ಳೆ ಟೂರಿಸ್ಟ್ ಸ್ಪಾಟ್ ಕೂಡ, ಆ ಥರ ಲೆಕ್ಕಾಚಾರ ನೀವು ಹಾಕಿದ್ರೆ. ಆಮೇಲೆ ಕ್ರಿಕೆಟರ್ಸ್ಗೆ ಚಿರಪರಿಚಿತವಾದ ಒಂದು ಜಾಗ. ಯಾಕಂದ್ರೆ ನಾನು 2 ಗ್ರೌಂಡ್ ನಿಮ್ಗೆ ಹೇಳಿದೆ. ಅದಲ್ಲದೆ ಸುಮಾರು ಜಿಮ್ಖಾನಗಳಿದೆ ಅಲ್ಲಿ. ಇಸ್ಲಾಮಿಕ್ ಜಿಮ್ಖಾನ, ಹಿಂದೂ ಜಿಮ್ಖಾನ, ಆಮೇಲೆ ಪೊಲೀಸ್ ಜಿಮ್ಖಾನ, ಈ ಥರ ಗ್ರೌಂಡ್ಗಳು ಅಲ್ಲೇ ಇದೆ. ಸೊ ಈ ಮೆರಿನ್ ಡ್ರೈವು ಕ್ರಿಕೆಟ್ಗೂ ಬಹಳ ಒಲಿವಿರುವಂಥ ಒಂದು ಜಾಗ. ಆಮೇಲೆ BCCI ಹೆಡ್ ಕ್ವಾರ್ಟರ್ಸು ಅಲ್ಲೇ ಇರೋದ್ರಿಂದ ಮೆರವಣಿಗೆ ಇಲ್ಲೇ ಆಗುತ್ತೆ. ಅಲ್ಟಿಮೇಟ್ಲಿ ಎಲ್ಲ ಒಂಕಡೆಯಲ್ಲಿ ಕಲ್ಮಿನೇಟ್ ಆಗ್ತಾರೆ. ಆಮೇಲೆ ಆ ಸನ್ಮಾನ ಸಮಾರಂಭ ಕೂಡ ಇಲ್ಲೇ ನಡೆಯುತ್ತೆ. ಇದೊಂಥರ ನಮ್ಮ ಭಾರತದ ಕ್ರಿಕೆಟ್ನ ಗರ್ಭಗುಡಿ ಅಂತ ಹೇಳ್ಬೋದಾ ಇದಕ್ಕೆ? ಮಣಿ ಮುಲಾಜಿಲ್ದೆ. ಆಮೇಲೆ ಸ್ಪೆಷಲಿ ಆ ಫ್ಯಾನ್ಸ್ ನೋಡ್ತಿದ್ರೆ ಏನ್ ಅನ್ಸುತ್ತೆ ಸರ್? ಬಿಕಾಸ್ ಮಳೆ ಬರುವಂತ ಸೂಚನೆ ಇದೆ, ಧಾರಾಕಾರವಾಗಿ ಮಳೆ ಬರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದೇನಾದ್ರೂ ಇರಲಿ, ನಮ್ಮ ಆಟಗಾರನ ನೋಡಬೇಕು ಅಂತ ಬಂದಿರೋ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಗುರು ನಾಳೆನೂ ಬರುತ್ತೆ ಮಳೆ, ಇವತ್ತು ಬರುತ್ತೆ, ನಿನ್ನೆನೂ ಬಂದಿತ್ತು. ಆದರೆ ಟೀಮ್ ಇಂಡಿಯಾ ಆಟಗಾರ ಸಿಗ್ತಾರಾ? ಈ ಸೆಲೆಬ್ರೇಷನ್ ಸಿಗುತ್ತಾ? ಆ ಜೋಶ್ನಲ್ಲಿ ನೋಡ್ತಾ ಇದ್ದೀನಿ ನಾನು ಅವ್ರನ್ನ. ಅಲ್ಲ, ಇನ್ನೊಂದು ಏನು ಗೊತ್ತಾ, ನೀವು ಮುಂಬೈ ಮಳೆಯದು ವಿಶೇಷತೆ ಏನು ಗೊತ್ತಾ, ಮುಂಬೈ ಮಳೆಯಲ್ಲಿ ನೀವು ನೆಂದ್ರೂ ನಿಮ್ಗೆ ಚಳಿ ಆಗೋದಿಲ್ಲ, ಆರಾಮಾಗಿರುತ್ತೆ, ಪ್ಲೆಸೆಂಟಾಗೇ ಇರುತ್ತೆ. ಅಲ್ಲಿ ಜನರಲಿ ಏನಾಗುತ್ತೆ ಅಂದರೆ ಸೆಕೆ ಆಗುತ್ತೆ ಅಂತ ಮಾತಾಡ್ತಾ ಇರ್ತೀವಿ. ಬಟ್ ಮಳೆ ಬಂದಾಗ ಎಂಜಾಯ್ ಮಾಡ್ತಾರೆ. ಅಂದರೆ ಧಾರಾಕಾರ ಮಳೆ ಬಂದರೆ ಎಲ್ಲರೂ ಒಳಗಡೆ ಓಡೋಗ್ತಾರೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಇಲ್ಲಿ ನೆಂದ್ವಿ ನಾವು ಮಳೆಯಲ್ಲಿ, ಶೀತ ಬರುತ್ತೆ, ನೆಗಡಿ ಬರುತ್ತೆ, ನಾಳೆ ಹುಷಾರಿರಲ್ಲ, ಆ ಥರ ಏನೂ ಇರಲ್ಲ. ಕೋಸ್ಟಲ್ ಏರಿಯಾಲಿ ಎಂಜಾಯ್ ಮಾಡ್ತಾರೆ. ಸೊ ಈ ಮಳೆ ಬಂತು ಅಂದರೆ ನೀವು ಮದುವೆ ಮನೆಗೆ ಹೋದಾಗ ಪನ್ನೀರು ಪ್ರೋಕ್ಷಣೆ ಮಾಡ್ತಾರಲ್ಲ, ಆ ಥರ ಇವತ್ತು ಫ್ಯಾನ್ಸ್ಗೆ ಇನ್ವ್ಯಾಕ್ಟ್ ಆ ಥರ ವೆಲ್ಕಮ್ ಕೊಟ್ಟಿದೆ ನೇಚರ್ ಅಂತ ಹೇಳೋಣ.